ನಾನು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ, ಅದೇ ಸೆಲ್ಫಿ ಸ್ಟಿಕ್. ಇವಾಗ ಆ ಪ್ರಾಡಕ್ಟ್ ರಿಸೀವ್ ಆಗಿದೆ. ಆ ಪ್ರಾಡಕ್ಟ್ದು ರಿವ್ಯೂ ಹೇಗಿದೆ ಅಂತ ನೋಡೋಣ, ಕ್ವಾಲಿಟಿ ಹೇಗಿದೆ ಮತ್ತು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಇದನ್ನು ಆರ್ಡರ್ ಮಾಡಿರೋದು. ಒಳಗಡೆ ಈ ರೀತಿ ಪ್ಯಾಕ್ ಮಾಡಿದ್ರು. ಇದ್ರ ಒಳಗಡೆ ಒಂದು ಸೆಲ್ಫಿ ಸ್ಟಿಕ್ ಇತ್ತು. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ನನಗೆ ಗೊತ್ತಾಯಿತು. ಸ್ಟಿಕ್ ತುಂಬಾ ಲೆಂತ್ ಇದೆ, ಬಟ್ ಇಲ್ಲಿ ಇಷ್ಟು ಪ್ಯಾಕಿಂಗಿಗೆ ಕಷ್ಟ ಆಗುತ್ತೆ ಅಂತ ಅವರು ಇಷ್ಟನ್ನು ಪ್ಯಾಕ್ ಮಾಡಿ ನಮಗೆ ಕಳಿಸಿದ್ದಾರೆ. ಇದು ತುಂಬಾ ಪೋರ್ಟೇಬಲ್. ಇದು ಫೋನ್ ಹೋಲ್ಡರ್. ನಾನೇನು ತೋರಿಸ್ತಿದ್ದೀನಿ, ಇದು ಸ್ಟ್ಯಾಂಡ್. ಕೆಳಗಡೆ ಸ್ಟಿಕ್ಕಿಗೆ 3 ಹ್ಯಾಂಡ್ಲರ್ನ ಅಟ್ಯಾಚ್ ಮಾಡಿರ್ತಾರೆ. ನಾವು ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ಜಸ್ಟ್ ಸ್ಟಿಕ್ಕಿಗೆ ಪ್ರೆಸ್ ಮಾಡಿದ್ರೆ ಹಾಗೆ ಹೋಗುತ್ತೆ, ಕ್ಲೋಸ್ ಆಗುತ್ತೆ. ನಮಗೇನಾದರೂ ನಾವು ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡ್ತೀವಿ ಅಂತ ಅಂದರೆ ನಮಗೆ ಅದು ಹೋಲ್ಡರ್ದು ಅವಶ್ಯಕತೆ ಇರಲ್ಲ. ಇಲ್ಲ ನಾನು ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡಬೇಕು ಅಂತ ಅಂದರೆ ಸಿಂಪಲ್ಲಾಗಿ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ 3 ಹ್ಯಾಂಡ್ಲರ್ ಓಪನ್ ಆಗುತ್ತೆ. ನೋಡ್ಬೋದು ನೀವು. ಈ ರೀತಿ ಓಪನ್ ಮಾಡಿಕೊಂಡು ಕೂಡ ನೀವು ಒಂದು ಜಾಗದಲ್ಲಿ ಇಟ್ಟರೆ ಅದು ಸ್ಟೇಬಲ್ ಆಗಿ ನಿಲ್ಲುತ್ತೆ. ನಿಲ್ಲಿಸ್ಕೊಂಡು ನೀವು ಫೋನ್ನ ಹೋಲ್ಡರ್ ಹತ್ರ ಇಟ್ಟರೆ, ಫೋನ್ ಹೋಲ್ಡರ್ ಹತ್ರ ಆರಾಮಾಗಿ ನೀವು ವೀಡಿಯೋನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ಪ್ರೈಸ್ ಎಷ್ಟು ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಕೊನೆವರೆಗೂ ನೋಡಿ. ನೀವು ಸ್ಟಿಕ್ನ ಈ ರೀತಿ ರೈಸ್ ಮಾಡ್ಕೋಬೋದು. ತುಂಬಾ ಲೆಂತ್ ಕೊಟ್ಟಿದ್ದಾರೆ ಸ್ಟಿಕ್. ನೀವು ಎಷ್ಟು ಬೇಕು ಅಷ್ಟು ರೈಸ್ ಮಾಡ್ಕೋಬೋದು. 3 ಲೆವೆಲ್ಸ್ ಇದೆ, ನೀವಲ್ಲಿ ಗಮನಿಸಿದ್ರೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಅದು ಮೊಬೈಲ್ ಹೋಲ್ಡರ್ ಆಗಿರುತ್ತೆ. ಹಾರಿಜಾಂಟಲಲ್ಲಿ ಮಾಡೋದಾದರೆ ನೀವು ಈ ರೀತಿ ಈ ಪೊಸಿಷನಲ್ಲಿ ಇಟ್ಕೋಬೇಕಾಗುತ್ತೆ. ವರ್ಟಿಕಲಲ್ಲಿ ನೀವು ವೀಡಿಯೋಸ್ನ ಮಾಡ್ತೀವಿ ಅಂದರೆ ನೀವು ಈ ರೀತಿ ಸ್ಟ್ರೈಟ್ ಕೂಡ ಮಾಡ್ಕೋಬೋದು. 360 ಡಿಗ್ರೀಸಲ್ಲಿ ನೀವು ಈ ಒಂದು ಹೋಲ್ಡರ್ನ ರೊಟೇಟ್ ಕೂಡ ಮಾಡಬಹುದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಯಾವುದೇ ಪ್ರಮೋಷನ್ ಅಲ್ಲ. ಇವಾಗ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ, ಹೌಸ್ ವೈಫ್ಗಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ಮೊಬೈಲ್ ಹೋಲ್ಡರ್. ಇಲ್ಲಿ ಒಂದು ಸ್ವಿಚ್ ಥರ ಕೊಟ್ಟಿರ್ತಾರೆ. ಅದನ್ನು ಮೊಬೈಲ್ ಹತ್ರ ಹಾಕಿದ್ರೆ ಅದು ಮೊಬೈಲ್ನ ಗಟ್ಟಿಯಾಗಿ ಲಾಕ್ ಮಾಡುತ್ತೆ. ನಾನು ಏನಿಲ್ಲಿ ತೋರಿಸ್ತಿದ್ದೀನಿ ಅದನ್ನು ಎಳಿಬಹುದು. ನೀವು ಎಳ್ಕೊಂಡು ಕೂಡ ನಿಮ್ಮ ಮೊಬೈಲ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸ್ಟ್ರೆಚ್ ಮಾಡಿ ಕೂಡ ನೀವು ಲಾಕ್ ಮಾಡ್ಬೋದು. ಯಾವುದೇ ರೀತಿ ಮೊಬೈಲ್ ಬೀಳೋದಾಗಲಿ ಮತ್ತೊಂದಾಗಲಿ ಏನೂ ಆಗಲ್ಲ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ತುಂಬಾ ಸೇಫಾಗೂ ಇರುತ್ತೆ ಮತ್ತು ತುಂಬ ಯೂಸ್ಫುಲ್ ಕೂಡ ಆಗುತ್ತೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ. ಸ್ಟಿಕ್ನ ನೀವು ಲೆಂತ್ ಕೂಡ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ನಿಮ್ಮ ವಿಡಿಯೋಗೆ ಎಷ್ಟು ಲೆಂತ್ ಇರಬೇಕು ಅಷ್ಟನ್ನು ನೀವು ಸ್ಟಿಕ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ನಿಮಗೆ ಸ್ಟಿಕ್ ತುಂಬಾ ಲೆಂತ್ ಕೊಟ್ಟಿದ್ದಾರೆ, ಇನ್ನೂ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ನಾನು ಇಷ್ಟು ಮಾಡಿದ್ದೀನಿ. ಈ ರೀತಿ ಕಾಣುತ್ತೆ ನಿಮಗೆ ಫೈನಲ್ ಪ್ರಾಡಕ್ಟ್. ಅಲ್ಲಿ ನೀವು ಫೋನ್ನ ಪ್ಲೇಸ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ನೀವು ವೀಡಿಯೋಸ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಸೆಲ್ಫಿ ಸ್ಟಿಕ್ಕಾಗಿ ಕೂಡ ಯೂಸ್ ಮಾಡಬಹುದು ಮತ್ತು ವೀಡಿಯೋಗೋಸ್ಕರನಾದರೂ ಯೂಸ್ ಮಾಡ್ಕೋಬಹುದು. ಈ ರೀತಿ ನೀವು ಲೆಂತ್ನ ಡಿಕ್ರೀಸ್ ಕೂಡ ಮಾಡಬಹುದು. ನೀವು ಹ್ಯಾಂಡ್ಲರ್ನ ಓಪನ್ ಮಾಡಿದ್ರೆ ಅದು ಸ್ಟ್ಯಾಂಡ್ ಥರನೂ ಆ್ಯಕ್ಟ್ ಮಾಡುತ್ತೆ. ಇಲ್ಲ ನನಗೆ ಸ್ಟ್ಯಾಂಡ್ ಬೇಡ ಅಂತ ಅಂದರೆ ನೀವು ಈ ರೀತಿ ಪುಷ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಕೂಡ ಸ್ಟ್ರೀಟಲ್ಲಿ ಆಗಿರ್ಬೋದು ನೀವು ಕ್ಯಾರಿ ಕೂಡ ಮಾಡ್ಬೋದು. ತುಂಬಾ ಪೋರ್ಟೇಬಲ್ ಆಗಿರುತ್ತೆ. ಜಸ್ಟ್ ಒಂದು ಕಡ್ಡಿ ಕ್ಯಾರಿ ಮಾಡ್ದಂಗೆ ಆಗುತ್ತೆ. ಈ ಒಂದು ಪ್ರಾಡಕ್ಟ್ ನನಗೆ 300 ರುಪೀಗೆ ಫ್ಲಿಪ್ಕಾರ್ಟಲ್ಲಿ ಸಿಕ್ತು. ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.